ಅತ್ಯಂತ ದೊಡ್ಡ ಖಂಡ ಯಾವುದು? ಏಷ್ಯಾ ಖಂಡ. ಭಾರತವು ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಏಷ್ಯಾ ಖಂಡದಲ್ಲಿ. ಭಾರತವು ಯಾವಾಗ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು? ಸಾವಿರದ 1947 ಆಗಸ್ಟ್ 15. 1947 ಆಗಸ್ಟ್ 15ರಂದು ಭಾರತವು ಸ್ವಾತಂತ್ರ್ಯವನ್ನು ಪಡೆದುಕೊಂಡಿತು ಅಲ್ವಾ? ಸೊ ಈಗ ಪ್ರಪಂಚದಲ್ಲಿ ಒಟ್ಟು ಎಷ್ಟು ಖಂಡಗಳಿದಾವೆ? 7 ಖಂಡಗಳು. ಹಾಗಾದ್ರೆ ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ. ಹಾಗಾದ್ರೆ ನಮ್ಮ ದೇಶ ಯಾವ ಖಂಡದಲ್ಲಿ ಕಂಡುಬರುತ್ತೆ? ಏಷ್ಯಾ ಖಂಡದಲ್ಲಿ ಕಂಡುಬರುತ್ತೆ. ಹಾಗಾದ್ರೆ ನಮ್ಮ ದೇಶ ಯಾವಾಗ ಸ್ವಾತಂತ್ರ್ಯವನ್ನು ಪಡೆದುಕೊಂಡು? 1947 ಆಗಸ್ಟ್ 15. 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೆದುಕೊಂಡರು. ಅಂದ್ರೆ 1947ರ ಹಿಂದಿನ ಭಾರತವನ್ನ ನಾವು ಬ್ರಿಟಿಷ್ ಭಾರತ ಅಂತ ಕರಿತೀವಿ. ಈ ಹಿಂದಿನ ಅಧ್ಯಾಯದ ನಾವು ನೋಡಿದಿವಲ್ಲ, ಸ್ವಾತಂತ್ರ್ಯ ಹೋರಾಟ ಪಾಠದಲ್ಲಿ ನೋಡಿದ್ವಿ ಹೇಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಯಿತು, ಮಂದಗಾಮಿಗಳು, ತೀವ್ರಗಾಮಿಗಳು, ಕ್ರಾಂತಿಕಾರಿಗಳು. ಆಮೇಲೆ ನೆಕ್ಸ್ಟ್ 1920ರಿಂದ 1947ರ ಅವಧಿಯನ್ನು ನಾವು ಗಾಂಧಿ ಯುಗ ಅಂತೇಳಿ ಕರಿತೀವಿ. ಆ ಗಾಂಧಿ ಯುಗದಲ್ಲಿ ಯಾವೆಲ್ಲ ಚಳುವಳಿಗಳು ನಡೆದಿದ್ದಾವೆ ಅನ್ನುವಂಥದ್ದು ನಿಮಗೆಲ್ಲ ಆ ಪಾಠದಲ್ಲಿ ಗೊತ್ತಿದೆ. ಕೊನೆಯದಾಗಿ ನಾವು ಆ ಪಾಠದಲ್ಲಿ ನೋಡುವಂಥದ್ದು ಭಾರತದ ವಿಭಜನೆ. ಇದು ಲಾಸ್ಟ್ ಪಾಠದಲ್ಲಿರುವಂತಹ ಸಬ್ ಪಾಯಿಂಟ್ ಅಲ್ವಾ? ಭಾರತ ವಿಭಜನೆ ಹೇಗಾಯಿತು? ಮೊಹಮ್ಮದ್ ಅಲಿ ಜಿನ್ನಾ ಅವರು ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಬ್ರಿಟಿಷ್ ಸರ್ಕಾರದ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ಹೇಗೆ ಬ್ರಿಟಿಷ್ ಸರ್ಕಾರ ಲಾರ್ಡ್ ಮೌಂಟ್ ಬ್ಯಾಟನ್ ಎನ್ನುವಂತಹ ವ್ಯಕ್ತಿಯನ್ನ ಭಾರತಕ್ಕೆ ಕಳಿಸ್ಕೊಟ್ಟು ಗಾಂಧೀಜಿ ಮತ್ತೆ ಮೊಹಮ್ಮದ್ ಅಲಿ ಜಿನ್ನಾ ಅವರ ನಡುವೆ ಮಾತುಕತೆಯನ್ನ ನಡೆಸಲಿಕ್ಕೆ ಆ ವ್ಯಕ್ತಿ ಬಂದ್ಬಿಟ್ಟು ಈ ಇಬ್ಬರು ವ್ಯಕ್ತಿಗಳ ನಡುವೆ ಮಾತುಕತೆಯನ್ನ ನಡೆಸಿ ಮಾತುಕತೆ ವಿಫಲವಾದಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತು? ಭಾರತದ ಒಂದು ಭಾಗವಾಗಿದ್ದಂತಹ ಪಾಕಿಸ್ತಾನವನ್ನ ಪ್ರತ್ಯೇಕ ರಾಷ್ಟ್ರವನ್ನಾಗಿ ವಿಭಜನೆ ಮಾಡುವುದರ ಮುಖಾಂತರವಾಗಿ ಭಾರತಕ್ಕೆ ಸ್ವಾತಂತ್ರ್ಯವನ್ನ ನೀಡಿದ್ರು ಅಂತ ಹೇಳಿ ನಾವು ಈ ಹಿಂದಿನ ಅಧ್ಯಾಯದಲ್ಲಿ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ವಿ ಅಲ್ವಾ? ಸೊ ಈ ಒಂದು ನಿಟ್ಟಿನಲ್ಲಿ ನಮಗೆ 1947 ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯವಾಯಿತು ಅಂತೇಳಿ ಗೊತ್ತಾಯಿತು. ನೋಡಿ, ಸ್ವಾತಂತ್ರ್ಯ ಬಂದಿದ್ದು ಭಾರತೀಯರು ಎಲ್ಲರಿಗೂ ಕೂಡ ಖುಷಿಯ ಒಂದು ಆನಂದದ ಸಂಗತಿಯಾದ್ರೆ ವಿಷಯ ಆದ್ರೆ, ಮತ್ತೊಂದು ಕಡೆ ಸಂಕಟದ ಸಂಗತಿಯೂ ಆಗಿತ್ತು. ಸಂಕಟ ದುಃಖ ಅಲ್ವಾ? ದುಃಖದ ಸಂಗತಿಯೂ ಕೂಡ ಆಗಿತ್ತು. ಯಾಕಂತ ಹೇಳಿದ್ರೆ ಇದುವರೆಗೂ 47ರ ಹಿಂದೆ ಏನಾಗಿತ್ತು? ಪಾಕಿಸ್ತಾನ ಭಾರತದ ಒಂದು ಭಾಗವಾಗಿತ್ತು. ಆದ್ರೆ ಈಗ ಏನಾಗಿದೆ? ಅದು ಕೂಡ ಒಂದು ಪ್ರತ್ಯೇಕ ರಾಷ್ಟ್ರವಾಗಿದೆ ಅನ್ನೋದು. ಈಗ ಪ್ರತ್ಯೇಕ ರಾಷ್ಟ್ರವಾಗಿ ವಿಭಜನೆ ಆಗಿದ್ರಿಂದ ಭಾರತದಲ್ಲಿ ಏನಾಯ್ತು? ಅನೇಕ ಜೀವಂತ ಸಮಸ್ಯೆಗಳು ಹುಟ್ಕೊಂಡ್ವು. ಆ ಸಮಸ್ಯೆಗಳು ಯಾವ್ಯಾವು ಅನ್ನುವಂಥದ್ದನ್ನ ಕುರಿತು ನಾವು ಈ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಅಧ್ಯಯನವನ್ನ ಮಾಡ್ತೇವೆ. ಅಂದ್ರೆ 1947 ಏನು ಆಗಸ್ಟ್ 15 ಭಾರತ ಸ್ವಾತಂತ್ರ್ಯವನ್ನ ಪಡ್ಕೊಳ್ತಾ ಆ ಒಂದು ನಿಟ್ಟಿನಲ್ಲಿ ಪಾಕಿಸ್ತಾನ ಅನ್ನುವಂಥ ಹೊಸ ರಾಷ್ಟ್ರವು ಕೂಡ ಉದಯ ಆಯಿತು. ಈ ಹೊಸ ರಾಷ್ಟ್ರ ಉದಯ ಆಗಿದ್ರಿಂದ ಭಾರತದಲ್ಲಿ ಈ ಅನೇಕ ಸಮಸ್ಯೆಗಳು ಕೂಡ ಹುಟ್ಕೊಂಡ್ವು ಅನ್ನೋದು. ಆ ವಿಭಜನೆಯ ಪರಿಣಾಮ ಏನಾಯ್ತು ಅಂದ್ರೆ, ಈ ರೀತಿ ಭಾರತದಿಂದ ಪಾಕಿಸ್ತಾನ ಅನ್ನುವಂಥ ರಾಷ್ಟ್ರ ಒಂದು ಉದಯ ಆಗಿದ್ರಿಂದ, ವಿಭಜನೆ ಆಗಿದ್ರಿಂದ ಭಾರತದಲ್ಲಿ ಉಂಟಾದಂತ ಪರಿಣಾಮಗಳು ಯಾವುವು ಅನ್ನುವಂಥದ್ದನ್ನು ಕುರಿತು ನಾವು ಈ ಒಂದು ಅಧ್ಯಾಯದಲ್ಲಿ ಒಂದೊಂದೇ ಅಂಶಗಳನ್ನು ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ ಅನ್ನೋದು. ಸೊ ಈಗ ಅದರಲ್ಲಿ ಯಾವ್ಯಾವ ಅಂಶಗಳು ಅಥವಾ ಪರಿಣಾಮಗಳು ಉಂಟಾದವು ಅಂತೇಳಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಭಾರತದ ವಿಭಜನೆಯ ಪರಿಣಾಮಗಳು. ಒಂದು, ನಿರಾಶ್ರಿತರ ಸಮಸ್ಯೆ. ನಿರಾಶ್ರಿತರು ಅಂದ್ರೆ ಮನೆ ಮಠ ಏನು ಕೂಡ ಇಲ್ಲದೆ ಇರ್ತಕ್ಕಂಥವ್ರು. ಅಂದ್ರೆ ಭಾರತದಿಂದ ಏನ್ ಪಾಕಿಸ್ತಾನ ಅನ್ನುವಂತಹ ಪ್ರತ್ಯೇಕ ರಾಷ್ಟ್ರ ವಿಭಜನೆ ಆಯಿತು, ಇದರಿಂದ ಏನಾಯ್ತು? ಲಕ್ಷಾಂತರ ಜನರು ಪಾಕಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದ್ರು, ಭಾರತದಿಂದ ಪಾಕಿಸ್ತಾನಕ್ಕೆ ವಲಸೆ ಹೋದ್ರು. ಸೊ ಹಿಂಗೆ ಹೋದವರನ್ನು ನಾವು ನಿರಾಶ್ರಿತರು ಅಂತೇಳಿ ಕರಿತೀವಿ ಅನ್ನುವಂಥದ್ದು. ಇದು ಭಾರತದ ಎದುರಿಸಬೇಕಾಗಿರುವಂತ ಒಂದು ಸಮಸ್ಯೆ ಆಯಿತು. ಇದಕ್ಕೆ ನಾವು ನಿರಾಶ್ರಿತರ ಸಮಸ್ಯೆ ಅಂತೇಳಿ ಕರಿತೀವಿ ಅನ್ನೋದು. ನೆಕ್ಸ್ಟ್ ಎರಡನೇದು ಸರ್ಕಾರದ ರಚನಾ ಸಮಸ್ಯೆ.
ಸಮಸ್ಯೆ ಅಥವಾ ಸವಾಲಾಗಿದೆ ಅನ್ನೋದು. ನೆಕ್ಸ್ಟ್ ಮೂರನೇದು ಸಂಸ್ಥಾನಗಳ ವಿಲೀನೀಕರಣ. ಸಂಸ್ಥಾನಗಳ ವಿಲೀನೀಕರಣ. ಸಂಸ್ಥಾನಗಳ ವಿಲೀನೀಕರಣದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದವರು ಯಾರು? ಈ ಹಿಂದೆ ಪಾಠದಲ್ಲಿ ನೋಡಿದ್ವಿ ನಾವು. ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಹಾಗಾದ್ರೆ ಸ್ವತಂತ್ರ ಭಾರತದ ಮೊದಲ ಗೃಹಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಸ್ವತಂತ್ರ ಭಾರತದ ಮೊದಲ ಗೃಹಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಹಾಗಾದ್ರೆ ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್. ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅಲ್ವಾ? ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು. ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್. ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಸ್ವತಂತ್ರ ಭಾರತದ ಮೊದಲ ಗೃಹ ಸಚಿವರು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಇವರನ್ನ ನಾವು ಭಾರತದ ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಯಾಕಂತ ಹೇಳಿದ್ರೆ ಇವರು ಭಾರತದ ಸಂಸ್ಥಾನಗಳ ವಿಲೀನೀಕರಣದಲ್ಲಿ ಮುಖ್ಯ ಪಾತ್ರವನ್ನ ವಹಿಸಿದ್ದರಿಂದ ಅಲ್ವಾ? ಸೊ ಹಾಗಾಗಿ ಸಂಸ್ಥಾನಗಳನ್ನು ವಿಲೀನೀಕರಣಗೊಳಿಸುವಂಥದ್ದು ಕೂಡ ಭಾರತ ದೇಶದ ಮುಂದೆ, ಭಾರತ ಸರ್ಕಾರದ ಮುಂದೆ ಇದ್ದಂತ ಮತ್ತೊಂದು ಸಮಸ್ಯೆ, ಸವಾಲಾಗಿತ್ತು ಅನ್ನುವಂಥದ್ದು. ನೆಕ್ಸ್ಟ್ ರಾಜ್ಯಗಳ ಪುನರ್ ವಿಂಗಡಣೆ. ರಾಜ್ಯಗಳ ಪುನರ್ ವಿಂಗಡಣೆ ಅಂದ್ರೆ ನಾವೀಗ ಭಾಷಾವಾರು ರಾಜ್ಯಗಳ ರಚನೆ ಅಂತ ಹೇಳ್ತೀವಲ್ಲ, ಭಾಷೆಗಳ ಆಧಾರದ ಮೇಲೆ ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳನ್ನ ರಚನೆ ಮಾಡುವಂಥದ್ದು. ಇದಕ್ಕಾಗಿ ಭಾರತ ದೇಶದಲ್ಲಿ ಏನು ಸ್ವಾತಂತ್ರ್ಯ ಹೋರಾಟ ನಡೀತಿತ್ತು ಅದರ ಜೊತೆಯಲ್ಲಿ ಈ ಭಾಷಾವಾರು ರಾಜ್ಯಗಳನ್ನು ರಚನೆ ಮಾಡಬೇಕು ಅಂತ ಹೇಳಿ ಚಳವಳಿ ನಡೆದಿತ್ತು. ಸೊ ಅದರ ಪರಿಣಾಮ ನಮ್ಮ ಕರ್ನಾಟಕ ರಾಜ್ಯವು ಕೂಡ ರಚನೆಯಾಗಿದೆ. ಕನ್ನಡ ಭಾಷೆಯ ಆಧಾರದ ಮೇಲೆ ಒಂದು ಈ ರಾಜ್ಯವನ್ನು ರಚನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ಕನ್ನಡ ಏಕೀಕರಣ ಅಥವಾ ಏನು ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ಯಾವಾಗ ನವೆಂಬರ್ 1 ಆಚರಣೆ ಮಾಡ್ತೀವಲ್ವಾ, ಆ ದಿನ ನಾವು ನಮ್ಮ ಕನ್ನಡ ರಾಜ್ಯ ಹೆಂಗೆ ರಚನೆ ಆಯ್ತು, ಈ ಒಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅನ್ನೋ ಹೆಸರು ಹೇಗೆ ಬಂತು ಅಂತ ಹೇಳ್ಬಿಟ್ಟು ನಾವು ಆ ಒಂದು ದಿನ ನೆನಪು ಮಾಡ್ಕೊಳ್ತೀವಿ. ಮತ್ತೆ ನಮ್ಮ ಪಠ್ಯ ಪುಸ್ತಕಗಳಲ್ಲೂ ಕೂಡ ಅದರ ಬಗ್ಗೆ ಮಾಹಿತಿ ಇರೋದ್ರಿಂದ ನಾವು ಆಗಲೇ ತಿಳ್ಕೊಂಡಿದ್ವಿ ಅಲ್ವಾ? ಸೊ ಹಾಗಾಗಿ ಈ ರಾಜ್ಯಗಳ ಪುನರ್ ವಿಂಗಡಣೆ ಅನ್ನುವಂಥದ್ದನ್ನು ಕೂಡ ಮಾಡ್ತಕ್ಕಂಥದ್ದು ಭಾರತ ಸರ್ಕಾರದ ಮುಂದೆ ಇದ್ದಂತಹ ಮತ್ತೊಂದು ಸಮಸ್ಯೆಯಾಗಿದೆ ಅನ್ನುವಂಥದ್ದು. ಸೊ ಇವೆಲ್ಲವನ್ನು ಕೂಡ ನಾವು ಭಾರತದ ವಿಭಜನೆಯ ಪರಿಣಾಮಗಳು ಅಂತೇಳಿ ನಾವು ನೋಡ್ತಾ ಇದ್ವಿ ಅನ್ನುವಂಥದ್ದು. ಒಂದು ರಾಷ್ಟ್ರ ಸಮಸ್ಯೆ, ಸರ್ಕಾರದ ರಚನಾ ಸಮಸ್ಯೆ, ಸಂಸ್ಥಾನಗಳ ವಿಲೀನೀಕರಣ, ರಾಜ್ಯಗಳ ಪುನರ್ ವಿಂಗಡಣೆ. ಆಯ್ತಾ? ಸೊ ಈಗ ನಾನು ನಿಮಗೆ ಒಂದೊಂದು ಡೆಸ್ಕ್ಯೂ ಕೂಡ ಈ ಒಂದೊಂದು ಪಾಯಿಂಟ್ಸ್ ಅನ್ನು ಕೊಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀವೇನ್ ಮಾಡ್ಬಿಟ್ಟು ಇವಾಗ ನಿಮ್ಮ ಎಕ್ಸರ್ಸೈಸ್ ಅಲ್ಲೇ ಬರ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಮಂಡನೆಯನ್ನ ಮಾಡ್ಬೋದು. ಸೊ ಈಗ ಮೊದಲನೇ ಡೆಸ್ಕ್ಯೂ ಕೊಡ್ತಾ ಇದ್ದೀನಿ ನಾನು. ಪೂರ್ಣಿಮಾ ಅವರ ಡೆಸ್ಕ್ಗೆ ನಿರಾಶ್ರಿತರ ಸಮಸ್ಯೆ. ನೆಕ್ಸ್ಟ್ ನೈನ ಮುಂದೆ ಬರೋದಿಲ್ಲ ಸಾಕಂಬ. ಸೊ ಅವರಿಗೆ ಸರ್ಕಾರದ ರಚನಾ ಸಮಸ್ಯೆ, ಸಾಕಮ್ಮ ನಿಮ್ಮ ಗ್ರೂಪ್ಗೆ ಸರ್ಕಾರದ ರಚನಾ ಸಮಸ್ಯೆ. ತುಳಸಿ ಎಷ್ಟು ಮಾಡಿಸ್ತಾರೆ ರೂಪಿತ ಅವರಿಗೆ ಸಂಸ್ಥಾನಗಳ ವಿಲೀನೀಕರಣ. ಆಯ್ತಾ? ಸೀನು ಮತ್ತು ನಾಗರಾಜ್ ಅವರ ಗ್ರೂಪ್ಗೆ ರಾಜ್ಯಗಳ ಪುನರ್ ವಿಂಗಡಣೆ. ಆಯ್ತಾ? ಎಷ್ಟನೇ ಇದೆ ನೋಡ್ಬೇಕು, ಅದ್ರ ಬಗ್ಗೆ ಮಾಹಿತಿಯನ್ನ ಅಂಶಗಳನ್ನು ಬರ್ಬಿಟ್ಟು ಇಲ್ಲಿ ಬಂದು ಮಂಡನೆಯನ್ನ ಮಾಡಬೇಕು. ಅದಕ್ಕೆ ಅವ್ರು ಮಾಡ್ತಾರೆ. ರೂಪಿತ ನಿಮ್ಗೆ ಭಾಷಾ ಇದು ರಾಜ್ಯಗಳ ರಚನೆ ಕೊಟ್ಟಿದ್ದೀನಿ, ಯಾವುದೋ ಸಂಸ್ಥಾನ ವಿಲೀನೀಕರಣದ್ದು ಅದರಲ್ಲಿ ಇದು ಪಾಯಿಂಟ್ಸ್ ತಗೊಂಡ್ಬರ್ಕ. ಅದಾದ್ಮೇಲೆ ಇದು ಬರುತ್ತಲ್ಲ, ಇದರಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಹಾಂ
ಜಿಲ್ಲಾಗಳಂತ ಹಾಕ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಹೈದರಾಬಾದ್ ಹಿಂಗೇನಂದರೆ ಡಿವೈಡ್ ಮಾಡ್ತಾರೆ. ಇಬ್ಬರು ಡಿವೈಡ್ ಮಾಡ್ತಾರೆ. ಅವ್ರಿಗೆ ಅರ್ಧ ಕೊಡಲ್ಲ, ಇನ್ನೆಷ್ಟು ಅವ್ರಿಗೆ
ಆಯ್ತಾ? ಆವಾಗ ಅಂತ 1956ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಕಾನೂನು ಜಾರಿಗೆ ಬಂತಲ್ಲ, ಆವಾಗ ಎಷ್ಟಿತ್ತು ನಮ್ಮ ದೇಶದಲ್ಲಿ ಅಂತ ಹಿಂದೆ ಇಲ್ಲೇ ಇದೆ ಕೆಳಗಡೆ ಆಯ್ತಾ. 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು. ಈಗ ಅವಾಗ ಎಷ್ಟಿತ್ತು ಅಂತ ಹಂಗೆ ಬರೀಬೇಕು, ಅಂದು ಅಂತ ಹೌದು ಸ್ಟಾರ್ಟಿಂಗ್. ಜೋರಾಗಿ
ನಿರಾಶ್ರಿತರ ಸಮಸ್ಯೆಯು ಒಂದು. ಭಾರತದಿಂದ ಪಾಕಿಸ್ತಾನಕ್ಕೆ ಮತ್ತು ಪಾಕಿಸ್ತಾನದಿಂದ ಭಾರತಕ್ಕೆ ಬೆಳೆದ ಪರಿಸರವನ್ನು ಲಕ್ಷಾಂತರ ಜನ ತಮ್ಮ ಹುಟ್ಟಿದ ಊರುಗಳನ್ನು, ಬೆಳೆದ ಪರಿಸರವನ್ನು, ಆಸ್ತಿಪಾಸ್ತಿಗಳನ್ನು ಕಳೆದುಕೊಂಡು ತಮ್ಮದಲ್ಲದ ಪ್ರದೇಶಗಳಿಗೆ ವಲಸೆ ಹೋಗಬೇಕಾಯಿತು. ಈ ರೀತಿಯಾಗಿ ನಿರಾಶ್ರಿತರಾದ ಜನರಿಗೆ ವಸತಿ, ಉದ್ಯೋಗ, ಭೂಮಿ, ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ವಾತಾವರಣ ಎಲ್ಲವನ್ನೂ ನಿರ್ಮಿಸಿಕೊಡಬೇಕಾದ ಜವಾಬ್ದಾರಿ ಸರ್ಕಾರದ ಮೇಲೆ ಬಿದ್ದಿತು. ಈ ದಿಕ್ಕಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ನಡೆದವು. ಮತೀಯ ಗಲಭೆ ಕಾಲಾಂತರದಲ್ಲಿ ಬ್ರಿಟಿಷರು ಬಿಟ್ಟ ದ್ವೇಷದ ಬೀಜ ದೇಶ ವಿಭಜನೆಯ ಕಾಲಕ್ಕೆ ಚೆನ್ನಾಗಿ ಬೆಳೆದಿತ್ತು. ವಿಭಿನ್ನ ಧರ್ಮಗಳ ಜನರ ನಡುವೆ ಇದ್ದ ಸೌಹಾರ್ದತೆಯ ಕೊಂಡಿ ಸಡಿಲವಾಗಿತ್ತು. ಒಟ್ಟಿಗೆ ಬಾಳಿದವರ ನಡುವೆ ಮತೀಯ ದ್ವೇಷ ಉಲ್ಬಣಿಸಿ ಸಾಮಾನ್ಯ ಜನರು ಅಪಾರವಾದ ಕಷ್ಟ ನಷ್ಟಗಳನ್ನು ಅನುಭವಿಸಿದರು. ವಲಸೆಯ ಸಂದರ್ಭದಲ್ಲಿ ನಡೆದ ಮತೀಯ ಗಲಭೆಗಳನ್ನು ನಿಯಂತ್ರಣಕ್ಕೆ ತರುವುದು ಸರ್ಕಾರಕ್ಕೆ ಹರಸಾಹಸದ ಕೆಲಸವಾಗಿತ್ತು. ಎರಡು ದೇಶಗಳ ಜನರಲ್ಲಿ ಭಾವೋದ್ರೇಕದಿಂದ ಉಂಟಾಗಿದ್ದ ಆಕ್ರೋಶವು ಶಮನವಾಗಬೇಕೆಂದು ಗಾಂಧಿಯವರ ಕಲ್ಕತ್ತಾದಲ್ಲಿ ಭಗವದ್ಗೀತೆಯನ್ನು ಪಠಿಸುತ್ತಾ ಉಪವಾಸವನ್ನು ಕೈಗೊಂಡರು. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರ ಸ್ಥಾನವನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ವಹಿಸಿಕೊಂಡರು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರಾದರು. ಸಂವಿಧಾನವು ಭಾರತವನ್ನು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವೆಂದು ಘೋಷಿಸಿತು. ಭಾರತ ಸಂಸದೀಯ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿತು. ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತಂದು ಜಾತ್ಯತೀತ ಮತ್ತು ಸಮಾಜವಾದಿ ಎಂಬ 2 ಅಂಶಗಳನ್ನು ಸೇರಿಸಲಾಗಿದೆ. ಸಂಸ್ಥಾನಗಳ ವಿಲೀನೀಕರಣ. ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ದೇಶದಲ್ಲಿ 862 ಸಂಸ್ಥಾನಗಳಿದ್ದವು. ಬ್ರಿಟಿಷರು ದೇಶ ವಿಭಜನೆಯನ್ನು ಮಾಡಿದ್ದರ ಜೊತೆಯಲ್ಲೇ ಈ ಸಂಸ್ಥಾನಗಳ ಮುಂದೆ 3 ಅವಕಾಶಗಳನ್ನು ತೆರೆದಿದ್ದರು. ಜೊತೆಗೆ ಕೆಲವೊಂದು ಸವಲತ್ತು ಮತ್ತು ಸಂಸ್ಥಾನಗಳನ್ನು ಸಹ ಇವರಿಗೆ ನೀಡಲಾಗಿತ್ತು. 1947ರ ವಿಲೀನ ಕಾಯ್ದೆಯ ಪ್ರಕಾರ ಭಾರತ ಸರ್ಕಾರ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಭಾರತ ಒಕ್ಕೂಟಕ್ಕೆ ಸೇರಿಸಲು ಆಹ್ವಾನ ನೀಡಿತು. ವಿಲೀನಗೊಂಡವರಿಗೆ ಪ್ರತಿಯಾಗಿ ರಾಜ್ಯಾಧ್ಯಾಯವನ್ನು ಆಧರಿಸಿ ರಾಜಧಾನವನ್ನು ನಿಗದಿಪಡಿಸಿತು. 1969ರಲ್ಲಿ ಈ ರಾಜಧಾನ ಮತ್ತು ಇತರ ಸಂಸ್ಥಾನಗಳನ್ನು ಸರ್ಕಾರ ರದ್ದುಗೊಳಿಸಿತು. ಸಂಸ್ಥಾನಗಳು ವಿಲೀನಗೊಳ್ಳುವ ಪ್ರಕ್ರಿಯೆಯಲ್ಲಿ ಜುನಾಗಢ, ಹೈದರಾಬಾದ್ ಮತ್ತು ಜಮ್ಮು ಅಂಡ್ ಕಾಶ್ಮೀರ ಈ 3 ಸಂಸ್ಥಾನಗಳು ತೀವ್ರ ಪ್ರತಿರೋಧವನ್ನು ತೋರಿದವು. ಉಕ್ಕಿನ ಮನುಷ್ಯ ಎಂದು ಖ್ಯಾತಿಯಾಗಿದ್ದ ಭಾರತದ ಪ್ರಥಮ ಗೃಹ ಮಂತ್ರಿ ವಲ್ಲಭಭಾಯಿ ಪಟೇಲರ ನೇತೃತ್ವದಲ್ಲಿ ಭಾರತದ ದೇಶೀಯ ಸಂಸ್ಥಾನಗಳನ್ನು ವಿಲೀನಗೊಳಿಸುವ ಕಾರ್ಯಭಾರವನ್ನು ಯಶಸ್ವಿಯಾಗಿ ನಿರ್ವಹಿಸಲಾಯಿತು. ನಿಂತಿರುತ್ತದೆ. ಇದರ ನವಾಬನು ತನ್ನ ಆಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಿಸಲು ಇಚ್ಛಿಸಿದನು. ಆಗ ಪ್ರಜೆಗಳು ಆತನ ವಿರುದ್ಧ ಬೀದಿಗಿಳಿದರು.
ಇದನ್ನು ಎದುರಿಸಲಾಗದೆ ನವಾಬನ ರಾಜ್ಯ ಬಿಟ್ಟು ಪಲಾಯನ ಮಾಡಿದನು. ಅಲ್ಲಿನ ದಿವಾನ ಭಾರತ ಸರ್ಕಾರಕ್ಕೆ ಮಾಡಿದ ಮನವಿಯನ್ನು ಆಧರಿಸಿ ಸೈನ್ಯವನ್ನು ಕಳುಹಿಸಿ ಶಾಂತಿ ಸ್ಥಾಪನೆ ಮಾಡಲಾಯಿತು. 1949ರಲ್ಲಿ ಜುನಾಗಢ್ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು. ಹೈದರಾಬಾದ್ ಈ ಸಂಸ್ಥಾನವನ್ನು ನಿಜಾಮನ ಅಧೀನದಲ್ಲಿತ್ತು. ಇದನ್ನು ಸ್ವತಂತ್ರವಾಗುವ ಉದ್ದೇಶದಿಂದ ರೈತರ ಶಸ್ತ್ರಾಸ್ತ್ರ ಹೋರಾಟವು ನಿಜಾಮ ಮತ್ತು ಜಮೀನ್ದಾರರ ವಿರುದ್ಧ ನಡೆಯಿತು. ನಿಜಾಮನ ಕ್ರೂರ ಪಡೆಯಾದ ರಜಾಕರ ವಿರುದ್ಧ ಜನತೆಯಲ್ಲಿ ವ್ಯಾಪಾರ ಪ್ರತಿರೋಧವಿತ್ತು. ಆಗ ಭಾರತ ಸರ್ಕಾರ ಸೈನ್ಯವನ್ನು ಕಳುಹಿಸಿ ನಿಜಾಮನನ್ನು ಸೋಲಿಸಿ ಹೈದರಾಬಾದ್ ಸಂಸ್ಥಾನವನ್ನು 1948ರಲ್ಲಿ ಭಾರತದೊಂದಿಗೆ ವಿಲೀನಗೊಳಿಸಿತು. ಜಮ್ಮು ಕಾಶ್ಮೀರದ ರಾಜನಾಗಿದ್ದ ಹರಿ ಸಿಂಗನು ಸ್ವತಂತ್ರವಾಗುಳಿಯುವ ನಿರ್ಧರಿಸಿದನು. ಜಮ್ಮು ಕಾಶ್ಮೀರವು ಭಾರತದ ಸೇರಿಬಿಟ್ಟ ಬಹುದೆಂಬ ಆತಂಕದಿಂದ ಪಾಕಿಸ್ತಾನವು ಜಮ್ಮು ಕಾಶ್ಮೀರ ಕಣಿವೆಯ ಮುಸ್ಲಿಂ ಬುಡಕಟ್ಟು ಜನರನ್ನು ದಾಳಿ ಮಾಡುವಂತೆ ಪ್ರಚೋದಿಸಿದನು. ವಿಶ್ವಸಂಸ್ಥೆ ಕದನ ವಿರಾಮ ಆದೇಶವನ್ನು ಜನವರಿ 1ರಂದು 1949ರಂದು ನೀಡಿದನು. ಬೇರೆಲ್ಲ ಸಂಸ್ಥಾನಗಳ ವಿಲೀನಕ್ಕಿಂತ ಕಾಶ್ಮೀರದ ವಿಲೀನವು ವಿಶಿಷ್ಟವಾಗಿದೆ. ಪಾಂಡಿಚೇರಿ ಸ್ವಾತಂತ್ರ್ಯದ ನಂತರದಲ್ಲಿ ಫ್ರೆಂಚ್ ವಸಾಹತುಶಾಹಿಗಳು ಪಾಂಡಿಚೇರಿ, ಕಾರೈಕಲ್, ಮಾಹೆ ಮತ್ತು ಚಂದ್ರನಗರಗಳ ಮೇಲಿನ ಹಿಡಿತವನ್ನು ಮುಂದುವರೆಸಿದ್ದರು. 1962ರಲ್ಲಿ ಪಾಂಡಿಚೇರಿಯು ಭಾರತದ ಕೇಂದ್ರಾಡಳಿತ ಪ್ರದೇಶವಾಯಿತು. 2006ರಲ್ಲಿ ಪಾಂಡಿಚೇರಿಯ ಹೆಸರನ್ನು ಪುದುಚೇರಿ ಎಂದು ಮರುನಾಮಕರಣ ಮಾಡಲಾಯಿತು. ಗೋವಾ ಪೋರ್ಚುಗೀಸರ ವಸಾಹತು ಆಡಳಿತದಲ್ಲಿ ಮುಂದುವರೆದ ಗೋವಾ ಭಾರತಕ್ಕೆ ಸೇರಬೇಕೆಂದು ನಿರಂತರವಾದ ಚಳುವಳಿ ನಡೆಯಿತು. 1971ರಲ್ಲಿ ಭಾರತದ ಸೈನ್ಯ ಮಧ್ಯಪ್ರವೇಶಿಸಿ ಗೋವಾವನ್ನು ವಶಪಡಿಸಿಕೊಂಡಿತು. 1987ರವರೆಗೂ ಕೇಂದ್ರಾಡಳಿತ ಪ್ರದೇಶವಾಗಿದ್ದ ಗೋವಾ ನಂತರ ರಾಜ್ಯವಾಯಿತು. ಗೋವಾವನ್ನು ತೆರವುಗೊಳಿಸಬೇಕೆಂದು ಆದೇಶ ನೀಡಿದರು. ಭಾಷಾವಾರು ರಾಜ್ಯಗಳ ರಚನೆ. ಭಾರತ ಸ್ವಾತಂತ್ರ್ಯಗೊಂಡ ನಂತರ ಕಂಡುಬಂದ ಪ್ರಮುಖವಾದ ಪ್ರಜಾಸತ್ತಾತ್ಮಕ ಚಳುವಳಿಯೆಂದರೆ ಭಾಷಾವಾರು ರಾಜ್ಯಗಳಿಗಾಗಿನ ಹೋರಾಟ. ಜನರಿಗೆ ಉತ್ತಮವಾದ ಆಡಳಿತವನ್ನು ನೀಡಲು ಜನರ ಭಾಷೆಯನ್ನು ಆಧರಿಸಿದ ಭೌಗೋಳಿಕ ಗಡಿಗಳನ್ನು ಗುರುತಿಸಬೇಕೆಂಬ ಒತ್ತಾಯ ತೀವ್ರವಾಗಿತ್ತು. ಬ್ರಿಟಿಷ್ ಮತ್ತು ದೇಶೀಯ ಸಂಸ್ಥಾನಗಳೆರಡರಲ್ಲೂ ಜನರಾಡುವ ಭಾಷೆಯಲ್ಲಿ ಆಡಳಿತ ನಡೆಸುತ್ತಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಭಾಷಾವಾರು ರಾಜ್ಯಗಳನ್ನು ರಚಿಸಬೇಕೆಂಬ ಕೂಗು ತೀವ್ರವಾಗಿತ್ತು. 58 ದಿನಗಳ ಉಪವಾಸ ಸತ್ಯಾಗ್ರಹ ನಡೆಸಿ ಅಸುನೀಗಿದ ನಂತರ ಈ ಬೇಡಿಕೆ ತೀವ್ರ ಸ್ವರೂಪವನ್ನು ಪಡೆಯಿತು. 1953ರಲ್ಲಿ ಸರ್ಕಾರವು ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನು ರಚಿಸಿತು. ಇದರಲ್ಲಿ ಫಜಲ್ ಅಲಿ ಅಧ್ಯಕ್ಷರಾಗಿ, ಕೆ.ಎಂ. ಪಣಿಕ್ಕರ್ ಮತ್ತು ಎಚ್.ಎನ್. ಕುಂದ್ರು ಸದಸ್ಯರಾಗಿದ್ದರು. ಮೊದಲ ಭಾಷಾವಾರು ರಾಜ್ಯವಾಗಿ 1953ರಲ್ಲಿ ಆಂಧ್ರ ಪ್ರದೇಶ ರಚನೆಯಾಯಿತು. ಈ ಆಯೋಗದ ವರದಿಯಂತೆ 1956ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಕಾನೂನು ಜಾರಿಗೆ ಬಂದಿತು. ಈ ಕಾನೂನಿನ ಪ್ರಕಾರ ಅಂದು ದೇಶದಲ್ಲಿ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು ರಚನೆಯಾದವು. ಕನ್ನಡ ಮಾತನಾಡುವ ಪ್ರದೇಶಗಳು ಹಲವು ಸಂಸ್ಥಾನದಲ್ಲಿ ಹರಿದು ಹಂಚಿ ಹೋಗಿದ್ದವು. ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ನೇತೃತ್ವದಲ್ಲಿ ಚಳುವಳಿ ನಡೆಯಿತು. 1956 ನವೆಂಬರ್ 1ರಂದು ಮೈಸೂರು ರಾಜ್ಯವು ಅಸ್ತಿತ್ವಕ್ಕೆ ಬಂದಿತ್ತು. 1973ರಲ್ಲಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು.
ಇಂದು ಭಾರತದಲ್ಲಿ ಒಟ್ಟು 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ದೆಹಲಿಯು ಕೇಂದ್ರಾಡಳಿತ ಪ್ರದೇಶವಾಗಿದ್ದು ರಾಷ್ಟ್ರೀಯ ರಾಜಧಾನಿ ಪ್ರದೇಶವೂ ಆಗಿದೆ. ಆಯ್ತಾ? ಇಷ್ಟೊತ್ತು ನೀವು ಭಾರತದ ವಿಭಜನೆಯ ಪರಿಣಾಮಗಳು ಅಲ್ವಾ? ಅದರಲ್ಲಿ ನಿರಾಕರಣೆ ಸಮಸ್ಯೆ, ಮತೀಯ ಗಲಭೆ, ಸರ್ಕಾರದ ರಚನಾ ಸಮಸ್ಯೆ, ಸಂಸ್ಥಾನಗಳ ವಿಲೀನೀಕರಣ, ಅದರಲ್ಲಿ ಗೋವಾ, ಜುನಾಗಢ, ಜಮ್ಮು ಅಂಡ್ ಕಾಶ್ಮೀರ, ಪಾಂಡಿಚೇರಿ, ಇವು ಭಾರತ ಒಕ್ಕೂಟವನ್ನ ಹೇಗೆ ಸೇರ್ಪಡೆಯಾದವು ಅನ್ನುವಂಥದ್ದು. ಹಾಗೆ ರಾಜ್ಯಗಳ ಪುನರ್ ವಿಂಗಡಣೆ, ಭಾಷಾವಾರು ರಾಜ್ಯಗಳ ರಚನೆ ಹೇಗಾಯಿತು ಭಾರತದಲ್ಲಿ. ಸೊ ಭಾಷಾವಾರು ಒಂದು ರಾಜ್ಯಗಳನ್ನ ಮಾಡಬೇಕು ಅಂತೇಳಿ ರಾಜ್ಯ ಪುನರ್ ವಿಂಗಡಣಾ ಕಾನೂನು ಎಷ್ಟರಲ್ಲಿ ರಚನೆ ಆಯಿತು ಮತ್ತು ಹೇಗೆ ಜಾರಿಗೆ ಬಂತು, ಈಗ ಪ್ರಸ್ತುತ ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ ಮತ್ತು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಅನ್ನುವಂಥದ್ದನ್ನ ಇಷ್ಟು ಒಂದು ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನ ಸಿದ್ಧಪಡಿಸ್ಬಿಟ್ಟು ಈಗ ಬಂದು ಮಂಡನೆ ಮಾಡಿದ್ವಿ. ಸೊ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ